ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಊಟಕ್ಕೆ ಇಡ್ತೀನಿ. ಮನೆಯಲ್ಲಿ ಯಾರಿಗೂ ನೆಮ್ಮದಿನೇ ಇಲ್ಲ ಅಂದಮೇಲೆ ಯಾವ ಸುಖಕ್ಕೆ ಊಟ ಮಾಡಬೇಕು? ಹಾಗಂತ ಊಟ ಬಿಟ್ಟು ಆರೋಗ್ಯ ಕೆಡಿಸ್ಕೊಳಕ್ಕಾಗತ್ತಾ? ನಿನ್ ಸುಪುತ್ರ ಊಟ ಮಾಡದ್ನಾ? ಇಲ್ಲ. ಏನ್ ಮಾಡ್ತಿದ್ದಾನೆ ಅವನು? ಬಾಕ್ಸ್ ತುಂಬಾ ಬಾಟ್ಲ್ ಇಟ್ಕೊಂಡು ರೂಮಲ್ಲಿ ಕುತ್ಕೊಂಡು ಕುಡಿತಾ ಇದ್ದಾನೆ. ಓ, ಇದು ಬೇರೆ ಶುರು ಮಾಡದ್ನಾ? ಯಾಕೆ ಅವನ ಹೆಂಡತಿಗೆ ಇವೆಲ್ಲ ಗೊತ್ತಿಲ್ವಾ? ಗೊತ್ತಿದೆ ರೀ, ಆದ್ರೆ ಏನ್ ಮಾಡ್ತಾಳೆ? ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದಾಳೆ. ನರಸಿಂಹ ಮಗ, ನೀನ್ ಯಾಕಪ್ಪ ಬಂದೆ? ಅದು ನರಸಿಂಹನ್ ಫೋನ್ ಸ್ವಿಚ್ ಆಫ್ ಆಗಿತ್ತಲ್ಲ, ಅದಕ್ಕೆ ನೋಡ್ಕೊಂಡು ಹೋಗ ಮುಂದೆ. ಬರಿಗೈನಲ್ಲಿ ಬಂದಿದ್ಯಾ? ಎಣ್ಣೆ ತರ್ಲಿಲ್ವಾ? ಎಣ್ಣೆನಾ? ಹೌದಪ್ಪ, ಆಗ್ಲೇ ನೀನ್ ಕೊಟ್ಟು ಕಳ್ಸಿದ ಎಣ್ಣೆನೆಲ್ಲ ಕುಡಿತಾ ಕೂತಿದ್ದಾನೆ. ಖಾಲಿ ಆಗಿದೆ, ಇನ್ನೊಂದ್ ಸ್ವಲ್ಪ ತಗೊಂಡ್ ಬಾ ಅಂತ ಹೇಳಿದ್ನಾ? ಅಂದ್ರೆ ನಾನು ಯಾವ ಎಣ್ಣೆನೂ ತಂದ್ಕೊಟ್ಟಿಲ್ಲ. ಮತ್ತೆ ನರಸಿಂಹನೇ ತಂದ್ಕೊಂಡ್ಬಿಟ್ನಾ? ಅವನ್ಗಷ್ಟೆಲ್ಲ ಧೈರ್ಯ ಇಲ್ಲ. ನಮ್ಮ ಅಣ್ಣ ಅಂದ್ರೆ ತುಂಬಾ ಭಯ ಇದೆ ಅವನಿಗೆ. ಇಷ್ಟ ದಿನ ಹೊರಗಡೆ ಕುಡ್ಕೊಂಡು ಬರ್ತಿದ್ದ, ಇವತ್ತು ಮನೇಲೇ ಕುತ್ಕೊಂಡು ಕುಡಿತಿದ್ದಾನೆ. ಇದಕ್ಕೆಲ್ಲ ಕಾರಣ ಯಾರು? ನೀನೇ. ಲವ್, ಏನು ಇದನ್ನ ಅವಸ್ಥೆ? ನಂಗೇನಾಗಿದೆಯೋ? ಅಯ್ಯೋ, ಪರ್ಫೆಕ್ಟ್ಲಿ ಆಲ್ ರೈಟ್. ಇನ್ಮೇಲೆ ನೀನ್ ಅವನ್ ಸಹವಾಸಕ್ಕೆ ಬರ್ಬೇಡ. ನೀನಾಯ್ತು, ನಿನ್ ಕೆಲ್ಸ ಆಯ್ತು ಅಂತ ಇರ್ಬೇಕು ನೀನು. ಅಂಡಿ ನಾನು ಯಾವತ್ತು ಅವ್ನು ಕುಡಿಯೋ ಅಂತ ಹೇಳಿಲ್ಲ. ಹಾಗಾದ್ರೆ ಇವನ್ ಕುಡ್ದು ಹಾಳಾಗ್ಲಿ ಅಂತ ಮನೆಗೆ ಯಾಕೆ ಡ್ರಿಂಕ್ಸ್ ತರ್ಸ್ಕೊಟ್ಟೆ? ನಾನು ತರಿಸ್ಕೊಟ್ಟಿಲ್ಲ. ಮತ್ತೆ ಆಕಾಶದಿಂದ ಮಳೆ ಉದುರೋ ತರ ಬಾಟ್ಲುಗಳು ಬಿದ್ದುಬಿಟ್ಟು ಆ ಕೆಳಗಡೆ. ಸುಳ್ಳು ಹೇಳೋಕೆ ಒಂದ್ ಮಿತಿ ಇರ್ಬೇಕು. ಮಗ, ನೀನ್ ಯಾವಾಗ ಎಣ್ಣೆ ತಂದಿಟ್ಟೆ? ಕಳ್ಳ, ನಂಗೋಸ್ಕರ ಸೀಕ್ರೆಟ್ ಆಗಿ ತಂದಿಟ್ಟಿದ್ಯಲ್ಲ. ಮಗ, ನಾನು ಬರ್ತೀನಿ, ಹುಷಾರ್. ಇಷ್ಟು ದಿನ ಬೃಂದಾವನ ತರ ಇದ್ದ ಮನೆ ಈ ಸ್ಥಿತಿಗೆ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಊಟ ಬೇಕು, ಊಟ ಪ್ಲೀಸ್, ನಂಗೆ ಊಟ ಬೇಕು ಪ್ಲೀಸ್. ಊಟ ಬೇಕಾ? ಇರುವ ನಿಮಿಷ ತಗೋ. ಏನೇ ನಂಗೆ ಏನೇನಾಗಲ್ಲ, ಹೊಟ್ಟೆಲ್ಲ ಉರಿತದೆ. ಪ್ಲೀಸ್, ನಂಗೆ ಊಟ ಬೇಕು. ನಿನ್ ಯೋಗ್ಯತೆಗೆ ಸಿಗೋದು ಅನ್ನ ಅಲ್ಲ, ಇದು ಒಂದೇ. ಇದನ್ನೇ ಕುಡಿ. ನಂಗಾಗಲ್ಲ ಗಾಡ್, ನನ್ ಮೇಲೆ ಎಣ್ಣೆ ಕಪ್ತಿಯಾ ಇಡಿಯಟ್? ಸಾರಿ 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 ಸಾರಿ. ಬಿಡು. ಊಟ ಊಟ. ನಾನೇ ನಿನ್ ಸರ್ವೆಂಟ್ ಅಲ್ಲ, ಬೇಕಿದ್ರೆ ಹೋಗ್ ತಗೋ, ಇಲ್ಲ ಕೇಳಿಸ್ಕೋ.
ಅಣ್ಣ ಏನಮ್ಮ ಇದೆಲ್ಲ? ನಿನ್ನೆಯಿಂದ ನರಸಿಂಹ ಕುಡ್ದು ಖಾಲಿ ಮಾಡಿರೋ ಡ್ರಿಂಕ್ಸ್ ಬಾಟ್ಲ್ಗಳು ಮಾವ. ಇನ್ನು ಡ್ರಿಂಕ್ಸ್ ಬಾಟ್ಲ್ಗಳೆಲ್ಲ ಹಾಗೆ ಇದೆ ನೋಡಿ. ಅಲ್ಲ ಇದನ್ನೆಲ್ಲ ಎಸಿತಿದೆಯಲ್ಲಮ್ಮ, ನರಸಿಂಹ ಬೈಯಲ್ವಾ ನಿನ್ಗೆ? ಏನೂ ಮಾಡಕ್ಕಾಗಲ್ಲ, ಕುಡಿಬೇಡ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ತೀನಿ. ಅವ್ನ್ ನಿನ್ ಮಾತ್ ಕೇಳಲಿಲ್ಲ ಅಂದ್ರೆ? ಕೇಳೋ ಹಾಗೆ ನಾನ್ ಮಾಡ್ತೀನಿ. ಅವನು ಈ ತರ ದಿನ ಕುಡಿತಿದ್ರೆ ಅವನ ಆರೋಗ್ಯ ಏನಾಗಲ್ಲ. ಅವನು ಈ ಮನೆ ಮಗ ಆದ್ರೆ ನನಗೆ ಗಂಡ. ಅವನು ನಿಮ್ಗೆ ಎಷ್ಟು ಮುಖ್ಯನೋ ನನಗೂ ಅಷ್ಟೇ ಮುಖ್ಯ. ಸಂಜನಾ, ಏನಮ್ಮ ಸಂಜನಾ, ನಿನ್ನ ಕರಿತಿದ್ದಾನ ಅವನು? ಇನ್ ಏನಕ್ಕೆ ಆಂಟಿ ಮತ್ತೆ ಡ್ರಿಂಕ್ಸ್ ಬೇಕು ಅಂತ ಕೇಳಕ್ ಅನ್ಸುತ್ತೆ. ಏನ್ ಕರ್ಮ ಮಾಡಿದ್ವೋ ಏನೋ, ಇವನು ಹುಟ್ಬಿಟ್ಟ. ಎಲ್ಲಾನು ಅನುಭವಿಸ್ಲೇಬೇಕು ಪಾಪ. ಈ ಹೆಣ್ಮಗಳಾಗಿದ್ದಕ್ಕೆ ಎಲ್ಲ ಸಹಿಸ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ಬರ್ತೀನಿ. ಅಯ್ಯೋ, ತಿಂಡಿ ತಿನ್ಕೊಂಡು ಹೋಗಿ. ಹೊಟ್ಟೆ ತುಂಬಿತು. ಅಯ್ಯೋ, ಯಾಕೆ ಅವನು ಹೀಗೆಲ್ಲ ಆಡ್ತಿದ್ದಾನೆ?